ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಸಂಜೆಯಿಂದ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಮಧ್ಯಾಹ್ನ ಸ್ಪೆಷಲ್ ಮಾಡಿದ್ವಿ. ಸ್ವಲ್ಪ ಗಡಿಬಿಡಿ ಇದ್ದಿದ್ದರಿಂದ ಬೆಳಗ್ಗೆಯಿಂದ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಇವಾಗ ಅಪ್ಪ ಅಮ್ಮನೂ ಕೂಡ ಬರ್ತಾ ಇದ್ದಾರೆ. ಸೊ ಇವತ್ತಿನ ವ್ಲಾಗ್ ಹೇಗಿರುತ್ತೆ, ಸೊ ನಾಳೆಗೂ ಕೂಡ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡೋಣ. ಅಮ್ಮ ನಾನ್ ವೆಜ್ಜನ್ನು ತಿನ್ನೋದಿಲ್ಲ. ಅವರು ಷಷ್ಠಿವರೆಗೂ ನಾನ್ ವೆಜ್ಜನ್ನು ತಿಂತಿರಲಿಲ್ಲ. ಹಾಗೆಯೇ ಸುಬ್ರಹ್ಮಣ್ಯಕ್ಕೆ ಹೋಗೋರು ಪ್ರತಿ ವರ್ಷ. ಈ ಸರಿ ಅಪ್ಪನ ಕಾರ್ನ ಸ್ವಲ್ಪ ಏನೋ ರಿಪೇರಿಗೆ ಅಂತ ಹೇಳಿ ಬ್ಯಾಂಗ್ಳೂರ್ನಲ್ಲಿ ಬಿಟ್ಟಿದ್ದಾರೆ. ಸೊ ಅವ್ರು ಇನ್ನೂ ಕೊಟ್ಟಿಲ್ಲ ಅಂತೆ. ಅದಕ್ಕೋಸ್ಕರ ನೆಕ್ಸ್ಟ್ ಶನಿವಾರ ಹೊರಡ್ತಾರೆ. ಅಲ್ಲಿವರೆಗೂ ಅವರು ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಬರೋವರೆಗೂ ಅಮ್ಮ ನಾನ್ ವೆಜ್ಜನ್ನು ತಿನ್ನೋದಿಲ್ಲ. ಸೊ ಅಪ್ಪ ಒಬ್ಬರೇ ಬರಬೇಕಲ್ಲ, ನೀವು ಜೊತೆಗೆ ಬನ್ನಿ. ಹೇಗಿದ್ರು ತಂಗಿ ಇರಲಿಲ್ಲ, ಅವಳು ಬೆಂಗಳೂರಿಗೆ ಹೋಗಿದ್ದಾಳೆ. ಸೊ ಹಾಗಾಗಿ ಅವರು ಫ್ರೀಯಾಗೇ ಇದ್ರಲ್ವ, ಬನ್ನಿ, ತುಂಬ ದಿನ ಆಗಿತ್ತು ಮನೆಗೆ ಬಂದು, ನನಗೂ ತುಂಬ ಆಸೆ ಇರುತ್ತೆ ಅಲ್ವಾ, ಹಾಗಂತ ಹೇಳಿದೆ. ಅಪ್ಪನೂ ಕೂಡ ಅಷ್ಟೇ, ಬರ್ತೀನಿ ಬಿಡು ಮಗ ಅಂತ ಹೇಳಿದ್ರು. ಹಾಗೆಯೇ ಅವರು ಕೊನೆಗೂ ಬಂದರೂ ಕೂಡ ಇದು ಅವರ ಫ್ರೆಂಡ್ ಕಾರ್ನ ಇಸ್ಕೊಂಡು ಬಂದಿದ್ದರು. ಅದಾದಮೇಲೆ ಇದನ್ನೆಲ್ಲ ನೋಡಿಬಿಟ್ಟು ಏನಕ್ಕೆ ಮಾಡಿಸೋದಕ್ಕೆ ಹೋಗ್ತಿದ್ದೀರಾ, ಇವೆಲ್ಲನೂ ಎರಡೆರಡು ಖರ್ಚು ನಿಮಗೆ, ಮನೆಯೇ ಕಟ್ಬೋದಲ್ವಾ, ಸುಮ್ಮನೆ 50-60 ಸಾವಿರ ಬಂಡವಾಳ ಹಾಕಿದ್ದೀರಾ ಅಂತ ಅಪ್ಪ ಬೈತಾಯಿದ್ರು. ಸೊ ಇರಲಿ ಬಿಡಿ ಅಪ್ಪಾಜಿ, ಇದು ನಾನ್ ವೆಜ್ ಮಾಡೋದಕ್ಕೆ ಅಂತ ಹೇಳಿ ಈ ಮನೆನ ಬಿಟ್ಕೊಂಡು ಇದ್ರ ಮುಂದಕ್ಕೆ ನಾವು ಹೊಸ ಮನೆನ ಕಟ್ಕೊಬೋದು ಅಂತ ಎಲ್ಲನೂ ಕೂಡ ಅವ್ರ ಹತ್ರ ಪ್ಲ್ಯಾನಿಂಗ್ ಎಲ್ಲನೂ ಸ್ವಲ್ಪ ಮಾತಾಡ್ಕೊಂಡ್ವಿ ಮನೆ ಕಟ್ಟೋದ್ರ ಬಗ್ಗೆ. ಸೊ ಇವಾಗ ಫೈನಲಾಗಿ ಊಟ ಮಾಡ್ತಾ ಇದ್ದಾರೆ. ಅಮ್ಮ ಆಲ್ರೆಡಿ ಕೀರು ಬೋಂಡ ಮಾಡಿಕೊಟ್ಟೆ, ಅವ್ರು ತಿನ್ಬಿಟ್ಟು ಕೂತಿದ್ದಾರೆ. ಅವ್ರಿಗೆ ಅಷ್ಟೇ ಇದ್ದರೆ ಸಾಕು, ಊಟ ಆಯಿತು ಅವ್ರದ್ದು. ಸೊ ಇವಾಗ ಫೈನಲಾಗಿ ಅವರು 10 ಗಂಟೆಗೆಲ್ಲ ಹೊರಡ್ತೀವಿ. ಅವ್ರಿಗೂ ಕೂಡ ಅಪ್ಪ ರಾಗಿ ಹುಲ್ಲೆಲ್ಲನೂ ಲೇಬರ್ಸ್ಗಳಿಗೆ ಕುಯಿಸ್ತಾಯಿದ್ರು. ಸಂಜೆ ಆಗೋಯ್ತಂತೆ, ಅದೆಲ್ಲ ಕೆಲಸ ಮುಗಿಸೋದ್ರೊಳಗೆ ಸಾಕಾಗಿದೆ ಮಗ ಅಂತ ಹೇಳ್ತಿದ್ರು. ಅವರು ಬರೋ ಪ್ಲ್ಯಾನ್ ಕೂಡ ಇರಲಿಲ್ಲ, ಬರೋದಿಲ್ಲ, ಇನ್ನೊಂದು ದಿವಸ ಬರ್ತೀನಿ ಅಂತಿದ್ರು. ಆದರೆ ಪಾಪು ಇದ್ಬಿಟ್ರೆ ಬರೋದಕ್ಕಾಗಲ್ಲ, ನೈಟ್ ಟೈಮು ಪಾಪುನೆಲ್ಲ ಕರ್ಕೊಂಡು ಬರೋದಕ್ಕೂ ಆಗಲ್ಲ ಅವರು. ಸೊ ಫೈನಲಾಗಿ ಅವ್ರು ಹೋದ್ಮೇಲೆ ನಾನು ಕೂಡ ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ. ರಾತ್ರಿ ತುಂಬ ಲೇಟಾಗಿತ್ತಲ್ವ, ನನಗೂ ತುಂಬಾ ಟಯರ್ಡ್ ಆಗಿತ್ತು ಬೆಳಗ್ಗೆಯಿಂದ, ಅಲ್ಲ ಹೊರಗಡೆಗೂ ಒಳಗಡೆಗೂ ಓಡಾಡಿ. ಸೊ ಹಾಗಾಗಿ ಮಲ್ಕೊಂಡು ಬೆಳಗ್ಗೆಗೆ ಇನ್ನೇನು ಮಗನಿಗೆ ರಜಾ ಇತ್ತು, ಕ್ರಿಸ್ಮಸ್ ಇವತ್ತು. ಸ್ಟವ್ ಹತ್ರ ಅಂತೂ ಜಾಗನೇ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ನ್ಯೂಸ್ ಪೇಪರ್ ಮೇಲೆ ಎಲ್ಲನೂ ಹೊತ್ತಿ ಒಂದು ಸರಿ ಇಟ್ಕೊತೀನಿ. ಅದಾದಮೇಲೆ ಅಲ್ಲಿಗೆ ತೊಗೊಂಡೋಗಿ ಬೇಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಹಿಟ್ಟು ಕೂಡ ಮಿಕ್ಕಿತ್ತು, ಅದನ್ನು ಫ್ರಿಜ್ಜಲ್ಲಿ ಹಾಗೆ ಸ್ಟೋರ್ ಮಾಡ್ತೀನಿ. ಸಂಜೆಗೆ ಏನಾದರೂ ಚಪಾತಿ ಮಾಡ್ಕೋಬೇಕು. ಇವಾಗ ಮನೆಯವರು ತಿಂಡಿಗೆ ಬರೋದಿಲ್ಲ, ನೀವು ಮಾತ್ರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವಾಗ ನಮ್ಮ ಮಾವಂಗೆ ಚಟ್ನಿ ಆಗೋದಿಲ್ಲ, ಚಟ್ನಿ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ. ಸೊ ಅವ್ರಿಗೆ ಚಟ್ನಿ ಅಂದರೆ ಅಷ್ಟಕ್ಕಷ್ಟೇ. ಅದಕ್ಕೋಸ್ಕರ ನೆನ್ನೆದು ಚಿಕನ್ ಸಾಂಬಾರಿದೆ, ಸೊ ಅದನ್ನೇ ಕೊಡೋಣ ಅಂತ ಹೇಳಿಬಿಟ್ಟು ನಮಗೆ ಕಡಲೆ ಚಟ್ನಿನ ಮಾಡ್ಕೊಳ್ಳೋಣ ಅಂತ ಹೇಳಿ. ಯಾಕಂದರೆ ಕಾಯಿ ಇರಲಿಲ್ಲ ಮನೆಯಲ್ಲಿ, ಸೊ ನಮ್ಮ ಮನೆಯವರು ಕೂಡ ಇರಲಿಲ್ಲ ಅದನ್ನು ಕಾಯಿ ಸುಲ್ಕೊಡೋದಕ್ಕೆ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ತುಂಬ ಲೇಟ್ ಆಗಿಬಿಡ್ತು ಇವತ್ತು ತಿಂಡಿ ಮಾತ್ರ. ಸೊ ಕಾಯಿ ಇದ್ದಿದ್ದರೆ ಬೇಗನೆ ಚಟ್ನಿ ಆಗೋಗ್ತಿತ್ತು. ಫೈನಲಾಗಿ ನಮ್ಮ ಮಾವಂಗೆಲ್ಲ ತಿಂಡಿ ಕೊಟ್ಟಾದಮೇಲೆ ಅವ್ರು ಬಂದ ಮೇಲೆ ಕಾಯಿನ ಸುಲಿಸ್ಕೊಂಡೆ. ಯಾಕಂದರೆ ಇದಕ್ಕೂ ಬೇಕಿತ್ತು, ಸಾಂಬಾರಿಗೂ ಕೂಡ ಬೇಕಿತ್ತು. ಸೊ ಮೊದಲು ತಿಂಡಿ ತಿಂದುಬಿಡೋಣ, ಆಮೇಲೆ ಸಾಂಬಾರೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಹಾಗೆಯೇ ಪಕ್ಕದಲ್ಲಿ ಟೀ ಕೂಡ ಇಟ್ಕೊಂಡು ಇವಾಗ ಖಾರ ಎಲ್ಲನೂ ರುಬ್ಕೊತಾ ಇದೆ. ತರಕಾರಿ ಸಾಂಬಾರು ಮಾಡಿಬಿಡೋಣ, ದಿಢೀರಂತ ಆಗೋದೇ ಅದು. ಸೊ ಹಾಗಾಗಿ ತರಕಾರಿಗಳನ್ನೆಲ್ಲ ಹೆಚ್ಚಿ ಇಟ್ಕೊಂಡೆ ನಮ್ಮ ಮನೆಯವ್ರು ಬರೋದಕ್ಕಿಂತ ಮುಂಚೆನೇ. ಇನ್ನೂ ಟೈಮ್ ಇತ್ತಲ್ವ, ಚಟ್ನಿ ಬೇರೆ ಇರಲಿಲ್ಲ, ತಿಂಡಿ ತಿನ್ನೋಣ ಅಂತ ಅಂದರೆ ಅವ್ರು ಬರೋವರೆಗೂ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಫೈನಲಾಗಿ ಸೊ ಅವ್ರು ಬರೋವರೆಗೂ ತರಕಾರಿಗಳನ್ನೆಲ್ಲನೂ ಹೆಚ್ಚಿಟ್ಕೊಂಡೆ. ಸೊ ಇಷ್ಟು ಬೆಳಗ್ಗೆ ಎದ್ದು ಎಲ್ಲರ ಮನೆಯಲ್ಲೂ ಹೇಗೆ ಕೆಲಸಗಳಿರುತ್ತೋ ಫೈನಲಾಗಿ ನಮ್ಮದು ಇರುತ್ತೆ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಹೊರಗಡೆ ಕೆಲಸಕ್ಕೆ ಅಂತ ಕೆಲವೊಂದು ಟೈಮಲ್ಲಿ ಹೋಗ್ತೀವಿ, ಇನ್ನು ಕೆಲವು ಟೈಮಲ್ಲಿ ಮನೆಯೊಳಗೆ ಇರುತ್ತೆ ಕೆಲಸಗಳಂತೂ. ಸೊ ಫೈನಲಾಗಿ ತಿಂಡಿ ಅಡುಗೆ ಎಲ್ಲನೂ ಕೂಡ ಮುಗಿಸ್ಕೊಂಡೆ. ಅಡುಗೆ ಮಾಡಿಟ್ಬಿಟ್ರೆ ಮಗ ಇದ್ದಾನೆ ಅಲ್ವ, ಇವತ್ತು ನಮ್ಗೆ ಅದೊಂದು ಬೆನಿಫಿಟ್ ಇತ್ತು. ಮಗ ಇರೋದ್ರಿಂದ ನಾವು ಅರ್ಧಕ್ಕೆ ಇಳಿಯೋ ಅವಶ್ಯಕತೆನೇ ಇರಲಿಲ್ಲ. ಅವನೇ ಊಟ ಎಲ್ಲ ಕೊಡ್ಕೊ ಅಂತ ಹೇಳಿದ್ರೆ ಸೊ ಫೈನಲಾಗಿ ಕೊಡ್ಕೊತಿದ್ದ. ಅದಕ್ಕೋಸ್ಕರ ಎಲ್ಲನೂ ಮಾಡಿ ಇಟ್ಬಿಟ್ಟೆ. ಕಾರ್ಪೆಂಟ್ರು ಕೂಡ ಅವರೇನೋ ಟೈಮ್ ಕರೆಕ್ಟಾಗಿ ಕಾರ್ಪೆಂಟ್ರು ಬಂದುಬಿಡ್ತಾರೆ ಮಧ್ಯಾಹ್ನ. ಸೊ ಅವರು ಬಂದು ಊಟ ಮಾಡಿದ ನಂತರವೇ ಕೆಲಸನ ಸ್ಟಾರ್ಟ್ ಮಾಡ್ಕೊತಾರೆ ಅವರು. ಅದಕ್ಕೋಸ್ಕರ ಎಲ್ಲನೂ ಮಾಡಿ ಇಟ್ಬಿಟ್ಟು ಇವಾಗ ಮಾಸ್ಕ್ ಕೂಡ ಹಾಕ್ಕೊತೀನಿ, ಯಾಕಂದರೆ ತುಂಬ ಸಣ್ಣದು ಉಳಿದೆ. ಸೊ ಹಾಗಾಗಿ ನನಗೆ ಮೊದಲೇ ಡಸ್ಟ್ ಅಲರ್ಜಿನೂ ಕೂಡ ಹೌದು.
ಅದಕ್ಕೋಸ್ಕರ ಇವತ್ತು ಕಾಲಿಗೆ ಏಟು ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಇವಾಗ ಜಸ್ಟ್ ಆಗಿರೋದು ಹಾಗೆ. ಬಟ್ಟೆ ಒಣಗಾಕೋಣ ಅಂತ ಹೇಳಿ ಇಲ್ಲೆಲ್ಲ ಕೊಬ್ಬರಿ ಧೂಳು ಬರುತ್ತೆ ಅಲ್ವಾ, ಸೀಟ್ ಅಡಿಲಿ ಹಾಕೋದಕ್ಕಾಗಲಿಲ್ಲ. ಸೊ ಫೈನಲಾಗಿ ಏನು ಮಾಡಿದೆ, ಹೊರಗಡೆ ಹಾಕೋಣ ಅಂತ ಹೇಳಿಬಿಟ್ಟು ಹೂವಿನ ಗಿಡ ಇದೆಯಲ್ವಾ, ಅಲ್ಲಿಗೆ ಹಾಕೋಣ ಅಂತ ಹೇಳಿ ಹೋದೆ. ಸೊ ಅಲ್ಲಿ ನೋಡಿದ್ರೆ ಹೂವಿನ ಗಿಡ ಫುಲ್ ಹಮ್ಕೊಂಬಿಟ್ಟಿದೆ. ಅಂದರೆ ಗುಲಾಬಿ ಗಿಡ ಇದೆ ಅಲ್ವಾ, ಅದು ಫುಲ್ ಹಮ್ಕೊಂಬಿಟ್ಟಿತ್ತು. ಸೊ ನನ್ನ ನೈಟಿಗೆ ಸಿಗಾಕೊಂಡು ಕಾಲೆಲ್ಲ ಫುಲ್ ತರ್ಚೋಯ್ತು. ಫಸ್ಟು ಪಾದದ ಹತ್ರ ಒಂದು ಕಾಲಿಗಾದರೆ, ಇನ್ನೊಂದು ಕಾಲಿಗಂತೂ ಸ್ವಲ್ಪ ಮಂಡಿಯಿಂದ ಕೆಳಭಾಗದಲ್ಲಿ ಫುಲ್ಲು ಗೀಟ್ ಹೊಡೆದ್ಬಿಟ್ಟಿದೆ. ಅದು ಸಖತ್ ಪೇಯ್ನ್ ಆಗ್ತಾಯಿತ್ತು. ಸೊ ಮಗ ಆಯಿಂಟ್ಮೆಂಟ್ ಎಲ್ಲನೂ ಕೊಟ್ಟು ಅಮ್ಮ ತಗೊಳ್ಳಿ ಹಚ್ಕೊಳ್ಳಿ ಅಂತ ಹೇಳ್ಬಿಟ್ಟು, ನಮ್ಮ ಮನೆಯವರು ಬಿಡು ಬೇಡ ಇವತ್ತು ನೋಡೋಣ ನೆಕ್ಸ್ಟ್ ಯಾವಾಗಲಾದರೂ ಒಂದು. ಏನು ಗೊತ್ತಾ, ಕೆಲಸಗಳು ಇವಾಗ ಮಾಡಬೇಕು ಅಂದಾಗ ಮಾಡಿಬಿಡಬೇಕು. ಅದನ್ನು ಹಾಗೆ ಪೆಂಡಿಂಗ್ ಇಡ್ತಾ ಹೋದರೆ ಅದು ಹಾಗೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ನಾವು ಶನಿವಾರನೇ ಕೆಳಗೆ ಹಾಕೋಣ ಅಂತ ಅಂದ್ಕೊಂಡಿದ್ದು, ಅದು ನೋಡಿದ್ರೆ ಸೊ ಹೋಗ್ತಾನೆ ಇತ್ತು ಮುಂದೆ ಇದೇ ರೀತಿ ಆಗುತ್ತೆ. ಯಾವುದೇ ಕೆಲಸಗಳಾಗಿರ್ಬೋದು, ನಾವು ಅಂದ್ಕೊಂಡಿದ್ದ ತಕ್ಷಣ ಮಾಡಿಬಿಡೋದು ಒಳ್ಳೆಯದು. ಸೊ ನಾನು ಯಾವಾಗಲೂ ಹಾಗೆಯೇ ಅಂದ್ಕೊಂಡಿದ್ದ ತಕ್ಷಣವೇ ಮಾಡಿಬಿಡಬೇಕು. ಸೊ ಹಾಗಾಗಿ ಫೈನಲಾಗಿ ಇವತ್ತು ಏಟಾದರೂ ಪರವಾಗಿಲ್ಲ, ಕೊಬ್ಬರಿ ಒಳಗೆ ಹತ್ತಬೇಕಾದ್ರೂ ತುಂಬಾ ತರ್ಚೋದು ಆ ಥರ ಎಲ್ಲ ಆಗೋಯಿತು. ಸೊ ಫೈನಲಾಗಿರಲಿ ಅಂತ ಹೇಳಿಬಿಟ್ಟು ನಾನು ಹೋದೆ. ಸೊ ಇವಾಗ ಎಲ್ಲನೂ ಮುಗಿಸ್ಕೊಂಡು ಊಟ ಮಾಡ್ತಾಯಿದ್ವಿ. ಇವತ್ತು ಚಪಾತಿ ಮಾಡಿಕೊಂಡೆ, ಯಾಕಂದರೆ ರೈಸ್ ಮಾಡಿದ್ದೆಲ್ಲ ಮುಗ್ದೋಯ್ತು. ನಾನು ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು ರೈಸ್ನ ಸ್ವಲ್ಪನೇ ಹಾಕಿದ್ದೆ, ನೋಡೋಣ ಮಧ್ಯಾಹ್ನದೊಳಗೆ ಮುಗಿಯುತ್ತೆ ಅಂತ. ಅದು ನೋಡಿದ್ರೆ 3 ಗಂಟೆ ಆದರೂ ಮುಗಿಲಿಲ್ಲ. ಸೊ ಅದಕ್ಕೋಸ್ಕರ ಚಪಾತಿ ಮಾಡ್ಕೊಂಡ್ವಿ ನಾನು ಮತ್ತು ನಮ್ಮ ಮನೆಯವರು. ಇನ್ನೆಲ್ಲರಿಗೂ ಕೂಡ ರೈಸು ಆಯಿತು, ಎಲ್ಲರದು ಊಟನೂ ಕೂಡ ಆಗಿದೆ. ಸೊ ಇವಾಗ ಊಟ ಮಾಡಿ ಫ್ರೆಶ್ ಆಗಿ ಆಮೇಲೆ ನಿಮ್ಮ ಹತ್ರ ಸಿಗ್ತೀನಿ. ಎಸ್, ಇವಾಗ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಹಾಗೆ ತುಂಬ ಅಂದರೆ ತುಂಬಾ ಧೂಳಾಗ್ಬಿಟ್ಟಿದೆ. ಅಂದರೆ ಒಳಗಡೆ ಹೊರಗಡೆಗೆ ಓಡಾಡ್ತಾನೆ ಇದ್ದಾರೆ ಕಾರ್ಪೆಂಟ್ರು. ಸೊ ಪೂಜೆ ಮಾಡೋದಕ್ಕೆ ನಿಜವಾಗ್ಲೂ ಮನಸ್ಸು ಬರೋದಿಲ್ಲ. ಈ ಥರ ಮನೆ ಇದ್ದರೆ ಖಂಡಿತವಾಗ್ಲೂ ಪೂಜೆ ಮಾಡೋದಕ್ಕೆ ನನಗೆ ಮನಸ್ಸಾಗೋದಿಲ್ಲ. ನಾನು ಯಾವಾಗಲೂ ಅಷ್ಟೇ, ನಿಮಗೆ ಗೊತ್ತೇ ಇರುತ್ತೆ. ಸೊ ನಾನು ಯಾವಾಗಲೂ ಮನೆ ಒರೆಸ್ಕೊಂಡು ಮನೆ ಕ್ಲೀನಾಗಿ ಇಟ್ಕೊಂಡೇ ನಾನು ದೇವ್ರ ಪೂಜೆ ಮಾಡ್ತಿದ್ದಿದ್ದು. ಇವತ್ತು ಯಾವ ಕೆಲಸನೂ ಆಗಲಿಲ್ಲ. ಅವರು ಮಧ್ಯಾಹ್ನದ ಮೇಲೆ ಕರೆಂಟ್ ಬಂದಿರೋದ್ರಿಂದ ಮಧ್ಯಾಹ್ನದ ಮೇಲೆ ಬಂದುಬಿಟ್ಟಿದ್ದಾರೆ. ಸೊ ಓಕೆ, ಫೈನಲ್ಲಾಗಿ ಮುಗೀತು ಅಡುಗೆ ಮನೆ ಕೆಲಸ. ಹಾಗೆಯೇ ಇನ್ನೊಂದು ಬೇರೆ ಏನೋ ಮಾಡಿಸ್ತಾ ಇದ್ದೀವಿ, ಅದೊಂದು ಸ್ವಲ್ಪ ಮುಗಿಸ್ಕೊಂಡು ಆಮೇಲೆ ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನಿಂಗ್ ಮಾಡ್ಕೋಬೇಕು. ಕ್ಲೀನಿಂಗ್ ಮಾಡೋದಕ್ಕೆ ಮುಂಚೆ ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೀನಿ ಪೇಂಟಿಂಗ್ ಮಾಡಿಸೋದು ಬೇಡ ಅಂತ ಹೇಳಿಬಿಟ್ಟು, ಬಟ್ ಅವ್ರು ಒಪ್ತಾನೇ ಇಲ್ಲ. ಇಷ್ಟೆಲ್ಲ ಮಾಡಿಸಿದ್ದೀವಿ, ಪೇಂಟ್ ಒಂದು ಮಾಡಿಸ್ಬಿಡೋಣ, ಅದಕ್ಕೆ ಒಂದು 2 ದಿನ ವೆಯ್ಟ್ ಮಾಡು ಅಂತ ಹೇಳ್ತಿದ್ದಾರೆ. ಸೊ ಫೈನಲಿ ಇಷ್ಟು ದಿನ ವೆಯ್ಟ್ ಮಾಡಿದ್ದೀನಿ. ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಎಷ್ಟೊತ್ತಿಗೆ ಅದೆಲ್ಲ ನೆಂಟರುಗಳೆಲ್ಲ ಬರ್ತಾರೆ, ಏನು ಹಿಂಗೆ ಹಾಕ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಸೊ ನಿಜ ಹೇಳಬೇಕು ಅಂದರೆ ಅವರು ಏನೂ ಅಂದ್ಕೊಳ್ಳೋದಿಲ್ಲ. ಇವಾಗ ಏನೋ ಒಂದು ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ ಅಂದಾಗ ಇದೆಲ್ಲ ಕಾಮನ್ ಅಂತ ಅಂದ್ಕೊಬೋದು. ಬಟ್ ನಮಗೆ ಏನು ಅನಿಸುತ್ತೆ ಅಂದರೆ, ಅಯ್ಯೋ ನೆಂಟರುಗಳು ಬರ್ತಾರೆ, ಈ ರೀತಿ ಎಷ್ಟು ದಿನ ಹೀಗೆ ಇಟ್ಕೊಳ್ಳೋದಪ್ಪ ಮನೇನ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಓಕೆ, ಇನ್ನೇನು ಮಾಡೋದು, ನಮ್ಮ ಮನೆಯವರಂತೂ ಪೇಂಟಿಂಗ್ ಮಾಡಿಸ್ಲೇಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ 2 ಡೇಸ್ ಅಂದರೆ ಗುರುವಾರದವರೆಗೂ ಟೈಮ್ ಕೊಡು, ಗುರುವಾರದ ಮೇಲೆ ನೀನು ಫುಲ್ ಕ್ಲೀನಿಂಗ್ ಮಾಡ್ಕೊ, ಹೊಸ ವರ್ಷಕ್ಕೆ ಫುಲ್ ಕ್ಲೀನಿಂಗ್ ಆಗುತ್ತೆ ಮನೆ ಅಂತ ಹೇಳ್ಬಿಟ್ಟು. ಓಕೆ, ನಾನು ಏನು ಹೇಳಿದ್ರು ಅವ್ರು ಕೇಳೋದಿಲ್ಲ. ಸೊ ಪೇಂಟಿಂಗ್ ಮಾಡಿಸೋಣ ಅಂತ ಹೇಳಿ ಆಲೇ ಪೇಂಟ್ನವರೇ ಬಂದು ಎಷ್ಟು ಬೇಕಾಗುತ್ತೆ, ಏನು ಬೇಕಾಗುತ್ತೆ ಅದನ್ನೆಲ್ಲನೂ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಅದನ್ನೆಲ್ಲ ತೊಗೊಂಡು ಬರೋದು ಒಂದೇ ಬಾಕಿ. ನಾಳೆ ಸಂಜೆ ಬರ್ತಾರೆ ಅವರು, ಪೇಂಟ್ ಮಾಡೋರು ನಾಳೆ ಸಂಜೆ ಬರ್ತಾರೆ. ಸೊ ಬುಧವಾರ ಪೇಂಟಿಂಗ್ ಮಾಡಿಕೊಂಡು ಲಪ್ಪ ಹಾಕಬೇಕಲ್ವ, ನಾವು ಸೀಲಿಂಗ್ ಮಾಡಿಸಿದ್ದೀವಲ್ಲ ಅಡುಗೆ ಮನೆ ಮೇಲ್ಗಡೆ, ಅಲ್ಲಿಗೆ ಲಪ್ಪ ಹಾಕಬೇಕು ಅವರು. ಸೊ ಒಂದಿನ ಎಲ್ಲ ಅದು ಆರ್ಕೋಬೇಕಂತೆ, ಫುಲ್ ಡ್ರೈ ಆಗಬೇಕಂತೆ. ಸೊ ಹಾಗಾಗಿ ಅವರು ನೈಟ್ ಬಂದು ಹಾಕ್ಬಿಟ್ಟು ಹೋಗ್ತಾರೆ, ಇನ್ನು ಬೆಳಗ್ಗೆಗೆ ಪೇಂಟಿಂಗ್ ಮಾಡೋದಕ್ಕೆ ಅಂತ ಹೇಳಿ ಬರ್ತಾರೆ ಅಂತ ಹೇಳಿದ್ರು. ಸೊ ಪೇಂಟಿಂಗ್ ಮಾಡಿದ್ಮೇಲೆ ಅದು ಪೇಂಟ್ ಸ್ಮೆಲ್ಲೆಲ್ಲ ಇರುತ್ತೆ. ಆಮೇಲೆ ಆಯಿಲ್ ಪೇಂಟ್ ಅಲ್ವಾ ನಮ್ಮದು ಅಡುಗೆ ಮನೆಯಲ್ಲಿ, ಅದು ಬೇಗ ಡ್ರೈ ಆಗೋದಿಲ್ಲ. ಅದಕ್ಕೆ ಒಂದು 2 ದಿನ ಟೈಮ್ ಬೇಕಾಗುತ್ತೆ. ಸೊ ಆಮೇಲೆ ಸ್ಮೆಲ್ಲು ಕೂಡ ಇರುತ್ತೆ. ಅದಕ್ಕೋಸ್ಕರ ಒಂದು 2 ದಿನ ವೆಯ್ಟ್ ಮಾಡಬೇಕು. ಗುರುವಾರ ತಪ್ಪಿದರೆ ಶುಕ್ರವಾರ ಅಡುಗೆ ಮನೆಯದು ಎಲ್ಲನೂ ಕೂಡ ತೊಳೆಯೋದು ಬಳಿಯೋದು ಇನ್ನು ಶುಕ್ರವಾರದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊತೀನಿ. ನೋಡೋಣ ಹೊಸ ವರ್ಷದ್ರೊಳಗೆ ಅದೆಲ್ಲ ಕಂಪ್ಲೀಟ್ ಆಗುತ್ತಾ, ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಗೊತ್ತಿಲ್ಲ. ಅಮ್ಮ ಬಂದಾಗ ಅದನ್ನೇ ಹೇಳ್ತಾಯಿದ್ರು, ಒಬ್ಳಕ್ಕೆಲ್ಲ ಮಾಡೋದಕ್ಕಾಗಲ್ಲ, ಯಾರನ್ನಾರು ಜೊತೆ ಕರ್ಕೊ ಅಂತ ಹೇಳಿಬಿಟ್ಟು. ಬಟ್ ಯಾರೇ ಜೊತೆ ಕರ್ಕೊಂಡ್ರು ನಮ್ಮಷ್ಟು ಕೆಲಸನ ತುಂಬ ನಿಗಾ ವಹಿಸಿ ಓಕೆ ಮಾಡಬೇಕು, ಈ ರೀತಿ ನೀಟಾಗಿರಬೇಕು ಅಂತ ಯಾರೂ ಕೂಡ ಮಾಡೋದಿಲ್ಲ. ಸೊ ಹಾಳು ಮಾಡೋದು ಹಾಳೆ ಅಂತ ಅಂತಾರೆ ಅಲ್ವಾ. ಸೊ ಹಾಗಾಗಿ ನಾನು ಯಾರನ್ನೂ ಕೂಡ ಕರ್ಕೊಳ್ಳೋದಿಲ್ಲ, ನಾನು ಒಬ್ಬಳೇ ಕೂಡ ಮಾಡ್ತೀನಿ ಅದನ್ನು. ಏನು ನನಗೇನಂತ ರಿಸ್ಕ್ ಏನಂತ ಅನಿಸೋದಿಲ್ಲ.
ಸೊ ಅವ್ರಿಗೆ ಹಾಗೆ ಅನಿಸುತ್ತೆ ಅಷ್ಟೇ, ಮಗಳು ಒಬ್ಬಳೇ ಮಾಡ್ತಾಳಲ್ಲ ಅನ್ನೋ ಒಂದು ಇಂಟೆನ್ಷನಲ್ಲಿ ಹೇಳ್ತಾರೆ. ಸೊ ಓಕೆ, ಫೈನಲಾಗಿ ಇವತ್ತಿನ ದಿನ ಹೀಗಿತ್ತು. ಹಾಗೆ ತುಂಬಾ ಗಂಟ್ಲೆಲ್ಲ ಸ್ವಲ್ಪ ಪೇಯ್ನ್ ಆಗ್ತಾ ಇದೆ ನನಗೆ. ನೋಡೋಣ, ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಬರೋದಕ್ಕೆ ಹೇಳಿದ್ದೀನಿ ಮನೆಯವ್ರಿಗೆ. ಟ್ಯಾಬ್ಲೆಟ್ ತೊಗೊಂಡು ಬಂದು ನೈಟು ಕೂಡ ಚಪಾತಿ ಮಾಡಿಕೊಂಡು ಊಟ ಮಾಡಿ ಮಲ್ಕೊಬೇಕು. ತುಂಬ ಟಯರ್ಡ್ ಅನ್ನಿಸ್ತಾ ಇದೆ. ಕೊಬ್ಬರಿನೆಲ್ಲ ಎಸ್ತು ಈ ಭುಜ ಎಲ್ಲ ತುಂಬ ಪೇಯ್ನ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇವಾಗ ಸ್ನಾನ ಎಲ್ಲ ಮುಗಿಸಿದ್ದೀನಿ ಅಲ್ವಾ. ಸ್ವಲ್ಪ ಕಾಫಿನೂ ಕೂಡ ಇವಾಗ ಜಸ್ಟು ಅವ್ರಿಗೂ ಕೂಡ ಎಲ್ಲ ಮಾಡಿಕೊಟ್ಬಿಟ್ಟು ನಾನು ಕುಡಿದ್ಬಿಟ್ಟು ಹಾಗೆ ರೂಮಲ್ಲಿ ಬಂದು ಕೂತ್ಕೊಂಡೆ. ಸೊಂಟ ಎಲ್ಲ ಸ್ವಲ್ಪ ಪೇಯ್ನ್ ಆಗ್ತಾಯಿತ್ತು. ಮಲ್ಕೊಳ್ಳೋಣ ಒಂದು 10 ನಿಮಿಷ ಮಲ್ಗಿ ಎದ್ದು ಆಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಬೇಕು. ಬೆಳಗ್ಗೆಯಿಂದ ಪಾತ್ರೆಗಳನ್ನೆಲ್ಲ ತೊಳೆದಿಲ್ಲ. ಸೊ ಓಕೆ, ಇದೆಲ್ಲ ನಾನು ಇವಾಗ ಕೆಲಸಗಳನ್ನ ಮುಗಿಸ್ಕೊತೀನಿ. ಸೊ ನೆನ್ನೆದು ಇವತ್ತು 2 ದಿನದ್ದು ಕೂಡ ವ್ಲಾಗ್ನ ಹಾಕಿದ್ದೀನಿ. ಹಾಗೆಯೇ ಇನ್ನು 2 ದಿನಕ್ಕೆ ಒಂದ್ಸರಿ ವೀಡಿಯೋನ ಹಾಕ್ತೀನಿ. ಡೈಲಿ ವೀಡಿಯೋ ಹಾಕೋದಕ್ಕೆ ಆಗೋದಿಲ್ಲ. ಡೈಲಿ ಹಾಕೋದು ನನಗೂ ಕೂಡ ಸ್ವಲ್ಪ ರಿಸ್ಕ್ ಆಗುತ್ತೆ. ಸೊ 2 ದಿನಕ್ಕೊಂದ್ಸರಿ ವೀಡಿಯೋ ಬರುತ್ತೆ. ಓಕೆ, ಇವತ್ತಿನ ಒಂದು ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.